ಮಹಿಳಾ ಘಟಕದ ಗೌರವ ಅಧ್ಯಕ್ಷರಾದಂಥ ಅಂಗಡಿಯವರೇ, ಹಾಗೆಯೇ ಕರ್ನಾಟಕ ರಕ್ಷಣಾ ವೇದಿಕೆಯ ಈ ತಾಲೂಕಿನ ಮಹಿಳಾ ಅಧ್ಯಕ್ಷರಾದಂತಹ ಶೋಭಾ ಮುರ್ನಾಳ್ ಅವರೇ, ಹಾಗೆ ನಗರ ಘಟಕದ ಅಧ್ಯಕ್ಷರಾದಂತಹ ಜ್ಯೋತಿ ಸೀಲವಂತರವರೇ, ಹಾಗೆ ಇನ್ನೋರ್ವ ಸಹೋದರಿಯಾದಂತಹ ನಮ್ಮ ಮೇಟಿಯವರು. ಕರ್ನಾಟಕ ರಕ್ಷಣಾ ವೇದಿಕೆ 1999ನೇ ಇಸ್ವಿಯಿಂದ ಕನ್ನಡ ಪರ, ಜನಪರ, ನೆಲ, ಜಲ, ಭಾಷೆಗಾಗಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿರುವಂಥ ವಿಚಾರ ಈ ಜನರಿಗೆ ಗೊತ್ತಿರುವಂಥ ವಿಚಾರ, ಹಾಗೂ ನನ್ನೆಲ್ಲ ಮಾಧ್ಯಮ ಸ್ನೇಹಿತರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಆದರೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇಳಕಲ್ ತಾಲೂಕಿನಲ್ಲಿ ಸಾಕಷ್ಟು ಹೋರಾಟ ಮಾಡ್ತಾಯಿದೆ. ಕನ್ನಡ ಪರ ಆಗಿರ್ಬೋದು, ಜನಪರ ಆಗಿರ್ಬೋದು, ಕನ್ನಡದ ಒಳಿತಿಗೆ ಆಗಿರ್ಬೋದು, ಜನರ ಒಳಿತಿಗೆ ಆಗಿರ್ಬೋದು, ಎಲ್ಲ ರೀತಿಯಿಂದೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡ್ತಾರೆ. ಆದರೆ ಇತ್ತೀಚೆಗೆ ಏನಾಗ್ತಿದೆ ಅಂದರೆ, ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡೋದನ್ನು ಕೆಲವೊಂದಿಷ್ಟು ಜನ ಸಹಿಸಿಕೊಳ್ಳದ ನಮ್ಮ ಕನ್ನಡ ಜನರನ್ನ ನಮ್ಮ ಮೇಲೆ ಕಟ್ಟುವಂತಹ ಕೆಲಸನ ಇವತ್ತು ಇತ್ತೀಚಿನ ದಿನದಲ್ಲಿ ಮಾಡ್ತಾ ಇದ್ದಾರೆ. ಮಾಡಲಿ, ಖುಷಿ ವಿಚಾರ. ನಮ್ಮವರೇ ನಮ್ಮ ಮೇಲೆ ಬರ್ತಾರೆ ಅಂದ್ರೆ ಖುಷಿ ವಿಚಾರ. ಯಾಕಂದರೆ ಕಲ್ಲನ್ನು ತಿದ್ದು ಮೂರ್ತಿ ಮಾಡುವಂತಹ ಶಕ್ತಿ ಕರ್ನಾಟಕ ರಕ್ಷಣಾ ವೇದಿಕೆ ಇದೆ. ಕರ್ನಾಟಕ ರಕ್ಷಣಾ ವೇದಿಕೆ ತಾಕತ್ತೂ ಅಷ್ಟಿದೆ. ನೀವು ಎಂಥ ನಮ್ಮವ್ರನ್ನೇ ತೊಗೊಂಡು ನಮ್ಮ ಮ್ಯಾಗ ನೀವು ಬ್ರಹ್ಮಾಸ್ತ್ರ ಬಿಟ್ಟರಂದ್ರೂ ಕೂಡ ನಮ್ಮ ಹತ್ರ ತ್ರಿಕೋನಾಸ್ತ್ರ ಇದೆ. ಯಾವುದಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನ ಅನ್ನೋ ತ್ರಿಕೋನಾಸ್ತ್ರ ನಮ್ಮ ಹತ್ರ ಇದೆ. ನಾವು ಸಂವಿಧಾನಾತ್ಮಕವಾಗಿ, ಕಾನೂನಾತ್ಮಕವಾಗಿ ಹೋರಾಟ ಮಾಡೋದನ್ನು ನಮ್ಗೆ ಗೊತ್ತಿದೆ. ನಾವು ಹೋರಾಟ ಮಾಡೇ ಮಾಡ್ತೀವಿ. ಒಟ್ಟಾರೆ ಹೇಳ್ಬೇಕಂದ್ರೆ, ನಮ್ಮವರು ಕನ್ನಡ ಬಗ್ಗೆ, ಕನ್ನಡ ಜನಗಳ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ವಹಿಸ್ಕೋಬೇಕು ಅನ್ನೋದು ನನ್ನೊಂದು ವಿಚಾರ. ಇವತ್ತು ಕರೆಸಿರುವಂಥ ಮುಖ್ಯ ಉದ್ದೇಶ, ಈ ಪತ್ರಿಕಾಗೋಷ್ಠಿ ಕರೆಸಿರುವಂಥ ಮುಖ್ಯ ಉದ್ದೇಶ ಏನಂದರೆ, ಕರ್ನಾಟಕ ರಕ್ಷಣಾ ವೇದಿಕೆ ದಿನಾಂಕ 26/4/2023 ನಗರಸಭೆಗೆ ಒಂದು ಮನವಿಯನ್ನು ಸಲ್ಲಿಸುತ್ತೆ. ಏನು ಮನವಿ ಅಂದರೆ, ಇಳಕಲ್ಲಿನ ಮುಖ್ಯ ರಸ್ತೆ ಆದಂಥ ಹನುಮಸಾಗರ ರಸ್ತೆ ಪಕ್ಕದಲ್ಲಿ ಒಂದು ವಾಯಮಾರ್ಗವಾಗಿ ಪುರಾತನದಿಂದ ಇರುವಂಥ ಒಂದು ರಸ್ತೆ, ಅದು ವಾಯವಾಗಿ ಊಲಿಗೇರಿ ಗ್ರಾಮಕ್ಕೆ ಹೋಗುವಂಥ ರಸ್ತೆ. ಆ ರಸ್ತೆನ ಒಂದಿಷ್ಟು ಕಲ್ಲು ಶೋರೂಮ್ ಮಾಲೀಕರು ಮತ್ತು ಫ್ಯಾಕ್ಟ್ರಿ ಮಾಲೀಕರು ಅದನ್ನು ಅತಿಕ್ರಮಣ ಮಾಡಿಕೊಂಡು ಆ ರಸ್ತೆನ ಮಿನಿಮಮ್ ಏನಿಲ್ಲ ಅಂದರೂ ಕೂಡ 60 ಫೀಟಿನ ಒಂದು ರಸ್ತೆ ಅದು. ಆ ರಸ್ತೆನ ತಮ್ಮ ಜಾಗದೊಳಗೆ ಹಾಕ್ಕೊಂಡು ಅತಿಕ್ರಮಣ ಮಾಡಿಕೊಂಡು ಆ ರಸ್ತೆ ಇಲ್ಲ ಅನ್ನೋ ಥರನೇ ಆ ರಸ್ತೆನ ಮುಚ್ಚಿ ಹಾಕೊಂಡಿದ್ದಾರೆ. ತೋರಿಕೆಗಾಗಿ ಆ ಶೋರೂಮಿನಿಂದ ಗುರ್ಲಿಂಗಪ್ಪ ಕಾಲೋನಿಗೆ ಹೋಗುವಂತಹ ಒಂದು ರಸ್ತೆನ ತೋರಿಕೆಗೆ ಹಳ್ಳದಲ್ಲಿ ಅವರು ರಸ್ತೆ ಮಾಡಿಕೊಟ್ಟು ಆ ಜನರಿಗೆ ಹೋಗುವಂಥ ರಸ್ತೆಯನ್ನು ಕಲ್ಪಿಸಿಕೊಟ್ರು. ಆದರೆ ಮೂಲತಃ ಆ ರಸ್ತೆ ನೀವು ನೋಡಿರ್ಬೋದು, ಎಲ್ಲ ನನ್ನ ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರು ನೋಡಿರ್ಬೋದು, 2 ಫ್ಯಾಕ್ಟ್ರಿಗಳಿವೆ. ಈ ಕಡೆ ಒಂದು, ಈ ಕಡೆ ಒಂದು. ನಡುವೆ ತೋರಿಕೆಗಾಗಿ ತಮ್ಮ ಅನುಕೂಲಕ್ಕೋಸ್ಕರ ಒಂದು ರಸ್ತೆಯನ್ನು ಬಿಟ್ಕೊಂಡಿದ್ದಾರೆ. ಆ ರಸ್ತೆ ಹಿಂದ್ಗಡೆ ಒಂದು ಕಂಪೌಂಡನ್ನು ಕೂಡ ಕಟ್ಟಿಕೊಂಡಿದ್ದಾರೆ. ಆ ನಡುವಲ್ಲಿರುವಂತಹ ರಸ್ತೆ ಮಿನಿಮಮ್ ಅಂದರೂ 60 ಫುಟಿನ ರಸ್ತೆ. ಅದು ಊಲಿಗೇರಿ ಗ್ರಾಮಕ್ಕೆ ಹೋಗುವಂಥ ರಸ್ತೆ. ಅದನ್ನು ಸಂಪೂರ್ಣವಾಗಿ ಮುಚ್ಚಿ ಹಾಕಿಕೊಂಡು ಇಲ್ಲಿವರೆಗೂ ರಾಜರೋಷವಾಗಿ ತಾವು ನಡೆದಾಡ್ಕೊಂಡು ಕುಂತಾರೆ. ಇದನ್ನು ನಮ್ಮ ಗಮನಕ್ಕೆ ಬಂದ ಮೇಲೆ ಸುಮಾರು 1 ವರ್ಷಕ್ಕೆ 16 ತಿಂಗಳ ಹಿಂದೆನೇ ನಾವು ನಗರಸಭೆಗೆ ಒಂದು ಮನವಿ ಕೊಟ್ಟಿದ್ವಿ. ಏನಂದರೆ, ಸಾರ್ವಜನಿಕ ರಸ್ತೆಯನ್ನು ಅತಿಕ್ರಮಣ ಮಾಡಿ ಕಟ್ಟಡ ನಿರ್ಮಾಣ ಮಾಡಿರುವ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವ ಕುರಿತು. ಈ ಮೇಲ್ಕಳಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಇಳಕಲ್ ವತಿಯಿಂದ ಈ ಮೂಲಕ ತಿಳಿಸುವುದೇನೆಂದರೆ, ಇಳಕಲ್ ನಗರದ ದೇವರ ದಾಸಿಮಯ್ಯ ವೃತ್ತದ ಹತ್ತಿರ ಬಲ್ಕುಂದಿ ರಸ್ತೆ ಗಾಯತ್ರಿ ಗ್ರಾನೈಟ್ ಎದುರಿಗೆ ಗೋವರ್ಧನ್ ಫ್ಯಾಕ್ಟರಿ ಮೂಲಕ ಹೂಲಿಗೇರಿ ಗ್ರಾಮಕ್ಕೆ ರಸ್ತೆ ಇದ್ದು ಸುಮಾರು 60 ಫೀಟಿನ ರಸ್ತೆ ಹೊಂದಿದ್ದು, ಇಳಕಲ್ ಜನತೆಗೆ ಹೂಲಿಗೇರಿ ಹೋಗುವ ಅನಾದಿ ಕಾಲದಿಂದಲೂ ಅದೇ ರಸ್ತೆ ಹಾದು ಹೋಗುತ್ತಾ ಬಂದಿರುತ್ತಾರೆ. ಆದರೆ ಜಮೀನು ಸರ್ವೆ ನಂಬರ್ 76, 108, 107, 106 ಜಮೀನು NA ಮಾಡಿಸಿದ್ದು ಸದರಿ ಜಮೀನುಗಳಿಗೆ
ಹಾದು ಹೋಗಲು ಸರ್ಕಾರ ಈ ರಸ್ತೆಯ ಮೂಲಕ ಹಾದು ಹೋಗಲು ಅನುಮತಿಯನ್ನು ನೀಡಿದ್ದು ಇರುತ್ತದೆ. ಆದರೆ ಗೋವರ್ಧನ್ ರಂಗನಾಥ್ ದರಗ್ ಈ ಮಾಲೀಕರು ಸದರಿ ರಸ್ತೆಯನ್ನು ಅತಿಕ್ರಮಣ ಮಾಡಿ ಸರ್ಕಾರಿ ರಸ್ತೆಯನ್ನು ಬಂದ್ ಮಾಡಿ ತಮ್ಮ ಲಾಭಕ್ಕಾಗಿ ಸರ್ಕಾರಿ ರಸ್ತೆಯನ್ನು ನುಂಗಿ ಫ್ಯಾಕ್ಟರಿಯನ್ನು ಕಟ್ಟಿರುತ್ತಾರೆ. ಸದರಿ ರಸ್ತೆ ಇದೇ ಎಲ್ಲ ಎನ್ನುವ ರೀತಿಯಲ್ಲಿ ಸರ್ಕಾರಕ್ಕೆ ಹಾಗೂ ಸಾರ್ವಜನಿಕರಿಗೆ ಮೋಸ ಮಾಡಿ ಅತಿಕ್ರಮಣ ಮಾಡಿದ್ದು ಕಾನೂನು ಬಾಹಿರ. ಸದರಿಯವರು ಸೂಕ್ತ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಿ ಸಾರ್ವಜನಿಕರಿಗೆ ಹಾದು ಹೋಗಲು ಅನುವು ಮಾಡಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಅಂತ ಒಂದು ಮನವಿ ಕೊಟ್ಟಿದ್ದೀವಿ. ಸುಮಾರು 16 ತಿಂಗಳಾದರೂ ಕೂಡ ನಗರಸಭೆದವರು ಚುನಾವಣೆ ಬಂತು, ಆ ಕಾರಣಕ್ಕೆ ನಾವು ಮಾಡೋದಾಗಲಿಲ್ಲ. ಹಾಗಾಗಿ ನಾವು ಮತ್ತೆ ನೆನಪಿನ ಸುತ್ತೋಲೆ ಮಾಡ್ತೀವಿ ಅಂತಂದು ಸರ್ವೆ ಡಿಪಾರ್ಟ್ಮೆಂಟ್ಗೆ ಒಂದು ನೆನಪಿನ ಸುತ್ತೋಲೆಯನ್ನು ನಗರಸಭೆಯಿಂದ ಕಳಿಸಿದ್ದಾರೆ ಮಾನ್ಯ ಪೌರಾಯುಕ್ತರು. ನಾನು ಮಾನ್ಯ ಪೌರಾಯುಕ್ತರಿಗೆ ಒಂದು ಪ್ರಶ್ನೆ ಕೇಳೋಕೆ ಇಷ್ಟಪಡ್ತೀನಿ ತಮ್ಮ ಮುಖಾಂತರ. 16 ತಿಂಗಳಾದರೂ ಕೂಡ ನಾವು ನೆನಪು ಮಾಡದೆ ಸುಮ್ಮನೆ ಕೂತ್ಕೊಂಡ್ರೆ ತಾವು ಸುಮ್ಮನೆ ಕೂತ್ಕೊಂತಿದ್ರಾ? ನಾವು ನೆನಪು ಮಾಡದೆ ಹೋದ್ರೆ ತಾವು ಸುಮ್ಮನೆ ಕೂತ್ಕೊಂತಿದ್ರಾ? ನಿಮ್ಮ ರಸ್ತೆಯನ್ನ ಅಂದ್ರೆ ಸರ್ಕಾರದ ರಸ್ತೆಯನ್ನ ಸರ್ಕಾರಕ್ಕೆ ತಗೊಳ್ಳಿ ಅಂತಂದು ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡಿದೆ. ನೀವೇನ್ ಮಾಡ್ತಾ ಇದ್ದೀರಾ ಮಾನ್ಯ ಪೌರಾಯುಕ್ತರೇ? ಅಷ್ಟೇ ಅಲ್ಲದೆ ತಮಗೆ ಸರ್ಕಾರದ ಒಂದು ಗೌರ್ಮೆಂಟ್ ಆ್ಯಪ್ನಲ್ಲಿ ಕಾಣುವಂತಹ ಒಂದು ಆ್ಯಪಿನ ಸ್ಯಾಟಲೈಟ್ನ ಒಂದು ಚಿತ್ರ, ಹಾಗೆ ಆ ರಸ್ತೆಯ ಫ್ಯಾಕ್ಟರಿ ಇರುವಂತಹ ಒಂದು ಚಿತ್ರ, ಇಷ್ಟೆಲ್ಲ ದಾಖಲಾತಿ ಇದ್ರೂ ಕೂಡ ತಾವು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ನಾನು ನಗರಸಭಾ ಪೌರಾಯುಕ್ತರು ಕೇಳೋದು ಒಂದು ಪ್ರಶ್ನೆ, ನೀವು ಯಾಕೆ ಇದನ್ನು ಇನ್ನೂವರೆಗೆ ಆದರೂ ಕೂಡ ಕ್ರಮ ಜರುಗಿಸ್ತಾ ಇಲ್ಲ? ಅದಕ್ಕೆ ಮಾನ್ಯ ನಾನು ಪೌರಾಯುಕ್ತರಿಗೆ ತಿಳಿಸುವುದೇನೆಂದರೆ, ಎಲ್ಲ ಅಧಿಕಾರ ಈ ನಗರದಲ್ಲಿರುವಂತಹ ಅಕ್ರಮವಾಗಿ ಕಟ್ಟಿರುವಂತಹ ಎಲ್ಲ ಆಸ್ತಿಗಳನ್ನ ಸರ್ಕಾರಿ ಆಸ್ತಿಗಳ ಮೇಲೆ ಕಟ್ಟಿರುವಂತಹ ಎಲ್ಲ ಆಸ್ತಿಗಳನ್ನ ತಾವು ತೆರವು ಮಾಡಬಹುದು. ಆ ಪವರ್ ಆಫ್ ಅಥಾರಿಟಿ ನಿಮ್ಮ ಹತ್ರ ಇದೆ. ಆ ಕಾರಣಕ್ಕೋಸ್ಕರ ತಾವು ಇದರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಸಾರ್ವಜನಿಕರಿಗೆ ಮತ್ತು ಅಲ್ಲಿರುವಂತಹ ಹಿಂದಿಯರಾಗಿರುವಂತಹ ಬಿರ್ಲಿಂಗಪ್ಪ ಪ್ಲಾಟಿನ ಜನರಿಗೆ ಓಡಾಡೋಕೆ ಮತ್ತು ಉಳಿದ ಗ್ರಾಮಗಳಿಗೆ ಹೋಗುವಂತಹ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮ ಮುಖಾಂತರ ವಿನಂತಿ ಮಾಡ್ಕೊತಾ ಇದ್ದಾರೆ. ತಕ್ಷಣ ಅವರು 1 ಸಲ ಅಂತಂದು 3 ಸಲ ಸರ್ವೆ ಡಿಪಾರ್ಟ್ಮೆಂಟಿಗೆ ಅರ್ಜಿ ಬರೆದಿದ್ರು. ಒಳ್ಳೆ ಇದನ್ನ ನೆನಪೋಲಿ ಅನ್ನೋ ಒಂದು ಲೆಟರ್ನ ಒಳ್ಳೆ ಮತ್ತು ಅವರಿಗೆ ಹಾಕಿದ್ದಾರೆ. ಆ ಸರ್ವೆ ಡಿಪಾರ್ಟ್ಮೆಂಟ್ನ ಬರಬೇಕು. ಈ ಸರ್ವೆ ಡಿಪಾರ್ಟ್ಮೆಂಟ್ ಬರ್ಬೇಕಂದ್ರೆ ನಗರಸಭಾ ಪೌರಾಯುಕ್ತರು ಮುಂದೆ ತಹಶೀಲ್ದಾರ್ ಅವರಿಗೆ ಒತ್ತಡ ಹಾಕಬೇಕು. ಅಂದಾಗ ಮಾತ್ರ ಈ ತಹಶೀಲ್ದಾರ್ ಯಾರು ಸರ್ವೆ ಡಿಪಾರ್ಟ್ಮೆಂಟ್ ಜೊತೆಗೆ ಬರ್ತಾರೆ. ಪ್ರದರ್ಶನ ಮತ್ತು ಮಾರಾಟ ಮಾಡೋ ಮಳಿಗೆಗಳಿಂದ ಅಂದ್ರೆ ಶೋರೂಮ್ಗಳಿಂದ ಜನರಿಗೆ ಮೋಸ ಆಗ್ತಿದೆ ಅಂತಂದು, ಯಾವ ರೀತಿ ಮೋಸ ಆಗ್ತಿದೆ ಅಂತಂದು ಅದಕ್ಕೆ ನಾನು ಬಹಿರಂಗವಾಗಿ ತಮ್ಗೆಲ್ಲರೂ ಹೇಳಿದೆ. ಇನ್ನೊಮ್ಮೆ ಯಾವ ರೀತಿ ಅನ್ನೋದು ಕೂಡ ಹೇಳ್ಬಿಡ್ತೀನಿ. 8 ಫೀಟಿನ ಒಂದು ಕಲ್ಲು ಅಂದರೆ 3 × 8 36 ಸೆಂಟಿಮೀಟರು ಮತ್ತು 96 ಸೆಂಟಿಮೀಟರ್ ಇಂಟು 144 ಡಿವೈಡೆಡ್ ಬೈ 144 ಹೊಡಿಬೇಕು. ಇವ್ರು ಏನು ಮಾಡ್ತಾ ಇದ್ದಾರೆ, 144 ಅಂತಂದು ಲೆಕ್ಕ ತಪ್ಪಿಸಿ ಸೂತ್ರಬದ್ಧವಾಗಿ ಹೊಡೆದಿದ್ದಾರೆ. ಮಿನಿಮಮ್ 7 ಫೀಟ್ ಕಲ್ಲು ಮೋಸ ಆಗ್ತದೆ. ಅದಕ್ಕೆ ದಾಖಲೆ ಅನ್ನೋ ಹಾಗೆ ಸೌನೂರಿನ ಗ್ರಾಮದ ಒಂದಿಷ್ಟು ಜನ HM ಸ್ಟೋನ್ಸ್ ಅಂತಂದು ಒಂದು ಶೋರೂಮಿಗೆ ಕಲ್ಲು ತೊಗೊಳಕ್ಕೆ HM ಸ್ಟೋನ್ ಅಂತಂದು 3800 ಸ್ಕ್ವೇರ್ ಫೀಟ್ ಅಲ್ಲಿ ಕಲ್ಲು ಖರೀದಿ ಮಾಡ್ತಾರೆ. HM ಸ್ಟೋನ್ ಅನ್ನೋ ಒಂದು ಶೋರೂಮ್ನಲ್ಲಿ 3800 ಸ್ಕ್ವೇರ್ ಫೀಟ್ ಕಲ್ಲನ್ನು ಖರೀದಿ ಮಾಡ್ಕೊಳ್ತಾರೆ. ಖರೀದಿ ಮಾಡಿಕೊಂಡು ಹೋಗಿ ಊರಲ್ಲಿ ಒಳ್ಳೆ ಅವರು ಅಳತೆ ಮಾಡ್ತಾರೆ. ನಂಬೋದಿಲ್ಲ ನೀವು ಯಾರು, ನನ್ನ ಸ್ನೇಹಿತರು ಕೇಳಬೇಕು ನೀವು. 700 ಸ್ಕ್ವೇರ್ ಫೀಟ್ ಕಮ್ಮಿ ಬಂದಿದೆ ಕಲ್ಲು. 700 ಸ್ಕ್ವೇರ್ ಫೀಟ್ ಒಂದು ಗಾಡಿಗೆ. ಆ ಥರ 2 ಗಾಡಿ ತೊಗೊಂಡಿದ್ದಾರೆ ಅವರು. ಪಾಪ ಒಬ್ಬ ಬಡವರಾಗಲಿ ಶ್ರೀಮಂತರಾಗಲಿ ಒಂದು ಮನೆ ಕಟ್ಟಬೇಕಾದ್ರೆ ಶಾಸ್ತ್ರನೇ ಇದೆ. ಒಂದು ಮದುವೆ ಮಾಡಿ ನೋಡು, ಒಂದು ಮನೆ ಕಟ್ಟಿ ನೋಡು ಅಂತಂದು. ಒಬ್ಬ ಮನೆ ಕಟ್ಟಬೇಕಾದ್ರೆ ಬೆವರಿನ ಜೊತೆ ಅವನ ರಕ್ತನ ಸುರಿಸಿರ್ತಾನೆ. ಏನೋ ನನ್ನ ಮನೆ ಚಂದ ಕಾಣಲಿ, ಇಲ್ಕಲ್ ಕಲ್ಲು ಅಂದರೆ ಬಹಳ ತುಂಬ ಫೇಮಸ್ಸು. ಆ ಕಾರಣಕ್ಕೋಸ್ಕರ ಇಲ್ಕಲ್ ಕಲ್ಲು ಖರೀದಿ ಮಾಡೋಕೆ ಅಂತ ಬಂದ್ರಪ್ಪ ಅಂದರೆ ಈ ಥರ ಈ ಶೋರೂಮ್ದವರು ಮೋಸ ಮಾಡ್ತಾರೆ ಜನರಿಗೆ.
3,800 ಸ್ಕ್ವೇರ್ ಫೀಟ್ ಕಲ್ಲು ಹೋಗಿದ್ರಪ್ಪ ಅಂದ್ರೆ ಅಲ್ಲಿರೋದು 3,100 ಸ್ಕ್ವೇರ್ ಫೀಟ್, 700 ಸ್ಕ್ವೇರ್ ಫೀಟ್ ಮೋಸ ಮಾಡ್ತಾರೆ. 1 ಸ್ಕ್ವೇರ್ ಫೀಟ್ 55 ರೂಪಾಯಿ ಒಂದು ಸ್ಕ್ವೇರ್ ಫೀಟ್ ಕಲ್ಲು ತೊಗೊಂಡು ಹೋಗಿದ್ದಾರೆ. ಏನಾಯ್ತು ತಾವೇ ಲೆಕ್ಕ ಮಾಡ್ತಾರೆ. ಅಂದ್ರೆ ಇಷ್ಟಕ್ಕೂ ಮೋಸ ಅಂತಂದ್ರೆ ನಾವು ಹೋರಾಟ ಮಾಡಿದ್ರು ಅಂದ್ರೂ ಕೂಡ ಜನರು ಇನ್ನೂ ತಿಳುವಳಿಕೆ ಆಗ್ತಾ ಇಲ್ಲ. ಆಮೇಲೆ ಇವರು ಪ್ರದರ್ಶನ ಮತ್ತು ಮಾರಾಟ ಅಂದ್ರೆ ಶೋರೂಮ್ದವರು ಕೂಡ ಎಲ್ಲಿಯೂ ಕೂಡ ತಮ್ಮ ಸೂತ್ರದ ಒಂದು ಬೋರ್ಡ್ ಕೂಡ ಎಲ್ಲಿ ಹಾಕೊಂಡಿಲ್ಲ. ಆಮೇಲೆ ಮೆಜರ್ಮೆಂಟ್ ಸೀಟ್ ಕೇಳಿದ್ರೆ ಅಂದ್ರೆ ಏನ್ ಹೇಳ್ತಾರೆ ಅಂತಂದ್ರೆ ಇವರು ನಾವು ಸರ್ಕಾರಕ್ಕೆ ಕೊಡ್ತೀವಿ ಅಂತ ಹೇಳ್ತಾರೆ. ಮೆಜರ್ಮೆಂಟ್ ಸೀಟ್ ಯಾರು ಕೂಡ ಸರ್ಕಾರಕ್ಕೆ ಕೊಡಲ್ಲ. ಇವರು ಮೆಜರ್ಮೆಂಟ್ ಮಾಡೋದ ಒಂದು ಸೀಟ್ ಬೇರೆ, ಸರ್ಕಾರಕ್ಕೆ ತೋರಿಸೋದ ಒಂದು ಸೀಟ್ ಬೇರೆ. ಸೂತ್ರದಲ್ಲಿ ನಮಗೆ 144 ಅಂತಂದು ಹಾಕಿಕೊಡ್ತಾರೆ. 114 ಅಂತ ಸೂತ್ರ ನಮಗೆ ಹಾಕಿಕೊಡ್ತಾರೆ. ಅಲ್ಲಿ 144 ಅಂತ ಸೂತ್ರ ಸರ್ಕಾರಕ್ಕೆ ತೋರಿಸ್ತಾರೆ. ನೀವು ನೋಡ್ಬೋದು 700 ಸ್ಕ್ವೇರ್ ಫೀಟ್ ಇಂದ 55 ರೂಪಾಯಿ ಒಂದು ಲೆಕ್ಕ ಹಿಡಿದಪ್ಪ ಅಂದ್ರೆ ಪಾಪ ಬಡವರು ಏನು ಮಾಡಬೇಕು. ಅವನು ಒಳ್ಳೆ ಫೋನ್ ಮಾಡಿ ಈ ಶೋರೂಮ್ದವ್ರಿಗೆ ಫೋನ್ ಮಾಡಿ ಕೇಸಿ ಬಾಯ್ ಮಾಡಿದ ಮೇಲೆ ಒಳ್ಳೆ ಅಮೌಂಟ್ ಆ ಮಾಲಕಿಗೆ ಅಂದ್ರೆ ಆ ಮನೆಯ ಮಾಲಕನಿಗೆ ಅಮೌಂಟ್ ರೊಕ್ಕ ಹಾಕ್ತಾನೆ. ಎಷ್ಟು 15,510 ರೂಪಾಯಿನ ಹಣ ಒಳ್ಳೆ ಅವನಿಗೆ ಹಿಂತಿರುಗಿಸ್ತಾರೆ. ಅಂದ್ರೆ ಇವಾಗ ಮೋಸ ಮಾಡಿಲ್ಲ ಅಂದ್ರೆ ಅವನ ಹಣ ಯಾಕೆ ಹಾಕ್ಬೇಕಾಗಿತ್ತು ಇವ ಇಲ್ಲಿಕಲ್ ಶೋರೂಮ್ಗಳು ಏನು ಎಲ್ಲವೂ ಕೂಡ ಮೋಸದ ಶೋರೂಮ್ಗಳು. ಇನ್ನೊಂದು ಸರಿ ಬೇಕಾದ್ರೆ ಹೇಳ್ತೀನಿ, ಜನರಿಗೆ ಮೋಸ ಮಾಡೋದಕ್ಕೆ ಪೈಪೋಟಿ ಬಿದ್ದ ಶೋರೂಮ್ಗಳು ಅಷ್ಟು. ನಾನು ಇವತ್ತು ಇಷ್ಟು ಕಮಿಷನ್ ನೋಡಿದೆ, ನಾನು ಇಷ್ಟು ಕಮಿಷನ್ ನೋಡಿದೆ. ಎಲ್ಲ ಮಾಲೀಕರು ಮತ್ತು ಕೆಲವೊಂದಿಷ್ಟು ದಲ್ಲಾಳಿಗಳು ಕೂಡ ಅದಾರ. ನೀವು ನೋಡ್ಬೋದು, ಅವರು ಕರ್ಕೊಂಡೋಗಿ ಅವ್ರಿಗೂ ಕಮಿಷನ್ ನಮ್ಮ ಹತ್ರ ನಮ್ಗೆ ಎಲ್ಲರಿಗೂ ಒಂದು ದಾಖಲಾತಿ ತೋರಿಸ್ತೀನಿ ನಾನು. ಯಾರು ಇದೇ ಶೋರೂಮ್ದು ಒಂದು ಹಾಕ್ತೇನೆ. ಸರ್ಕಾರಕ್ಕೆ ಇವರು ಮೆಜರ್ಮೆಂಟ್ ಸೀಟ್ ಹಾಕ್ತೇನೆ ಅಂತಂದು ಹೇಳ್ತಾರೆ. ಯಾರು ಕೂಡ ಸರ್ಕಾರಕ್ಕೆ ಕೊಡಾಗಿಲ್ಲ. ಆಮೇಲೆ ಜನರಿಗೂ ಕೂಡ ಕಾಲು ಖರೀದಿ ಮಾಡ್ಕೊಂಡು ಏನು ಹೋಗ್ತಿರ್ತಾರೆ ಅವ್ರಿಗೂ ಮೆಜರ್ಮೆಂಟ್ ಸೀಟ್ ಕೊಡಲ್ಲ. ಇಲ್ಲ ಸರ್ ನಾವು ಸರ್ಕಾರಕ್ಕೆ ಕೊಡಬೇಕು ಅಂತಂದು ಹೇಳ್ತಾರೆ. ಒಂದು ಫೋಟೋ ತಗೊಳಕ್ಕೂ ಕೂಡ ಕೊಡಲ್ಲ. ಇನ್ನೊಂದು ನೀವು ಅಗ್ನಿ ಆತ್ಮೀಯರು ಇವೆಲ್ಲ ತಿಳ್ಕೊಂಡು ಕೂಡ ನೀವು ಹೋದ್ರಪ್ಪ ಅಂತಂದ್ರೂ ಕೂಡ ನಿಮ್ಗೆ ಇನ್ನೊಂದು ಮೋಸ ಏನು ಮಾಡ್ತಾರೆ ಅಂತಂದ್ರೆ, ನಾವು ಅವಾಗ ಹೇಳಿದ್ದಲ್ಲ 8 ಫುಟಿಂಗ್ ಒಂದು ಕಲ್ಲು 3 ಇಂಟು 8 ಫುಟಿಂಗ್ ಒಂದು ಕಲ್ಲು ತೊಗೊಂಡ್ರಪ್ಪ ಅಂದ್ರೆ 140 ಅಂತಂದು ಸೂತ್ರ ಹಾಕ್ತಾರೆ. ಅಂದ್ರೆ ನಿಮ್ಗೆ ನೋಡೋಕ್ಕೆ ಕಡಿಮೆ ಅನಿಸ್ಬೇಕು, ಆದರೆ ನಿಮ್ಗೆ ಮುಂದೆ 0.687 7.8 ಈ ಥರ ಬರ್ತೈತೆ. ಅಂದ್ರೆ 7.868 ಬಂದ್ರಪ್ಪ ಅಂತಂದ್ರೆ ನೀವು ಮಿನಿಮಮ್ 2,000-3,000 ಸ್ಕ್ವೇರ್ ಫೀಟ್ ಕಲ್ಲು ತೊಗೊಂಡ್ರಪ್ಪ ಅಂದ್ರೆ 60 ಸ್ಕ್ವೇರ್ ಫೀಟ್ ಮತ್ತು ಅದರಲ್ಲೂ ಮೋಸ ಆಗುತ್ತೆ. ಈ ಕಲ್ಲಿನ ತಗೋಬೇಕಾದ್ರಪ್ಪ ಮೂಲ ಸೂತ್ರ ಯಾವುದಂದ್ರೆ 144. ಇದು ಹೊಡೆದ್ರೆ ಮಾತ್ರ ಇಲ್ಕಲ ಮತ್ತು ಸೂತ್ರ ಮಾತ್ರ 144. ಯಾರು ಹಾಕ್ತಾರೆ ಅದೇ ನಿಜವಾದ ಒಂದು ಕಲ್ಲು ತಗೊಳ್ಳುವಂಥ ಸೂತ್ರ. ನೀವೇನಾದರೂ 114 ಏನಾದರೂ ತಗೊಂಡ್ರಪ್ಪ ಅಂದರೆ ಮತ್ತೆ ಮೋಸಕ್ಕೆ ಈಡಾಗ್ತೀರಿ ನೀವು. ಆ ಕಾರಣಕ್ಕೋಸ್ಕರ ನಾನು ಅವಳಿ ತಾಲೂಕಿನ ಎಲ್ಲ ಜನರಿಗೆ ವಿನಂತಿ ಮಾಡ್ಕೊಳ್ಳೋದಂದ್ರೆ